ಏ ಸುಂದ್ರ ಮಂಜಿ, ನಾನು ನಿಮ್ಮ ಅಪ್ಪನ ಕೇಳ್ಕೊಂಬರಕ್ ಹೋಗ್ತಾ ಇದ್ದೀನಿ. ಈ ಮನೇನ ನಿಮ್ಗೆ ಕೊಡಿಸ್ರಿ ಅಂತನ ಹೇಳ್ತೀನಿ. ಆದ್ರೆ ನೀವು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಗೊತ್ತಾಯ್ತಾ? ಆಯ್ತಮ್ಮ, ಗೊತ್ತಾಯ್ತು. ನಮ್ಮನೇನ ಈ ಪಟ್ಟು ಈ ಮನೆ. ಕಣ, ನಾನು ನಿಮ್ಮ ಅಪ್ಪಗೆ ಹೇಳ್ತೀನಿ, ದುಡ್ಡು ಕೊಟ್ಬಿಟ್ಟು ಸುಂದ್ರಾಗೆ ಕೊಡ್ಸಿ ಈ ಮನೆನ. ಹೆಂಗೂ ಮನೆ ಕಟ್ಕೋಬೇಕಲ್ಲ ಅವರು. ಬಾಡಿಗೆ ಮನೆ ಎಷ್ಟು ಅಂತೇಳಿ ಬಾಡಿಗೆ ಕೊಡಕ್ಕಾಗುತ್ತೆ ತಿಂಗಳನ ಅಂತನ ಹೇಳ್ತೀನಿ ನಿಮ್ಮ ಅಪ್ಪಗೆ. ಈ ಮನೆಗೇನೆ ನಾನು, ನೀನು, ನಿನ್ನ ಹೆಂಡತಿ ಎಲ್ಲರೂ ಇರೋಣ. ಆದ್ರೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನೀವು, ಏನು ಗೊತ್ತಾಯ್ತಾ? ಮಂಜಿ, ನಿನಗೆ ಹೇಳ್ತಾ ಇರೋದು. ನಮ್ಮ ಸುಂದ್ರ ಹೆಂಗೋ ಪರವಾಗಿಲ್ಲ, ನನ್ನ ಮಾತು ಕೇಳ್ತಾನೆ. ಆದ್ರೆ ನೀನೇನೆ ಅದು ಇದು ನಾನು ಈ ಮನೆಗೆ ಯಜಮಾನಿ ಹಂಗೆ ಹಿಂಗೆ ಅಂತನ ಹಾರಾಡಂಗಿಲ್ಲ, ಹೇಳಿರ್ತೀನಿ. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಹಂಗನಂಗಿದ್ರೆ ಈ ಮನೇನ ನಿಮ್ಗೆ ಕೊಂಡ್ಕೊಳಂಗೆ ನನ್ನ ಗಂಡಿಗೆ ಹೇಳಿ ಕೊಡಿಸ್ತೀನಿ, ಇಲ್ದಿದ್ರೆ ಇಲ್ಲ, ಅಷ್ಟೇನೆ. ಆಯ್ತತ್ತೆ, ನಾನು ನಿಮ್ಮ ಮಾತೆ ಕೇಳ್ತೀನಿ. ನೀವೇ ಈ ಮನೆ ಯಜಮಾನಿ. ಏನೋ ಒಂದ ಒಂದ್ ಸ್ವಲ್ಪ ದಿನ ಕೂತ್ಕೊಂಡು ಇನ್ನೇನ್ ಮಾಡ್ತೀರಾ, ಕೆಲಸ ಮಾಡಿ ಅಂತ ಹೇಳ್ದೆ. ಅದಕ್ಕೆ ಯಾಕೆ ತಪ್ಪು ತಿಳ್ಕೊಂತೀರಾ ಅತ್ತೆ? ನೀವು ಇಷ್ಟು ದೊಡ್ಡ ಉಪಕಾರ ಮಾಡ್ಬೇಕಾದ್ರೆ ನಾವು ನಿಮ್ಮನ್ನ ಮನೆ ಕೆಲ್ಸಕ್ಕೆ ಇಕ್ಕಾಗತ್ತೆ ಹೇಳಿ? ನೀವೇ ಯಜಮಾನಿ, ನೀವು ಹೇಳ್ದಂಗೆ ನಾವು ಕೇಳ್ಕೊಂಡು ಹೋಗ್ತೀವಿ, ನಾನು ನನ್ನ ಗಂಡ. ಸರಿ ಆಯ್ತು, ಇಲ್ಲೇ ಇರ್ರಿ ನೀವು, ನಾನು ಹೋಗಿ ಹೇಳ್ಬಿಟ್ಟು ಬರ್ತೀನಿ. ಯಮ್ಮ, ನಾನು ಬರ್ತೀನಿ ಕಣಮ್ಮ ನಿನ್ನ ಜೊತೆಗೆ. ಅಪ್ಪಯ್ಯ, ಅಣ್ಣಯ್ಯ, ಅತ್ತಿಗೆ ಎಲ್ಲರನ್ನೂ ಮಾತಾಡಿಸ್ಬೇಕು. ನಾನು ಅವತ್ತು ಹೋಗಿದ್ದೆ, ಯಾರು ಇರಲಿಲ್ಲ, ಎಲ್ಲ ಹೊಲ್ತಕ್ಕೆ ಹೋಗಿದ್ರು. ಅಜ್ಜಿ ಒಂದಿತ್ತು, ಅಜ್ಜಿನ ಮಾತಾಡ್ಸ್ಕೊ ಬಂದಿದ್ದೆ. ನೀನ ಬೇಡ ಬೇಡ, ನಾನೊಬ್ಳೆ ಹೋಗಿ ಬರ್ತೀನಿ. ನೀನು ನಿನ್ನ ಹೆಂಡತಿ ಇಲ್ಲೇ ಇರು. ಪಾಪ ಅವಳೊಬ್ಳೆ ಹೆಂಗೆ, ಅವಳಿಗೆ ಬೇಜಾರಾಗಲ್ವಾ? ಅದು ಅಲ್ಲದೆ ನೀನು ಬಂದ್ರೆ ಅಲ್ಲಿ ಒಟ್ಟನು ಏನೇನೋ ಮಾತಾಡಿ ಕೆಲಸ ಎಲ್ಲ ಕೆಟ್ಟು ಸಿಗ್ತೀಯ. ಮಂಜಿ, ಇವನು ಕರ್ಕೊಂಡು ಹೋಗಲಿಕ್ಕೆ ನಾನು ಹೋಗಿ ಬರ್ತೀನಿ. ರೀ, ಅವ್ರು ಹೋಗಿ ಬರ್ತಾರೆ, ನೀವೇನು ಹೋಗಿರಂತೆ ಬಿಡಿ. ನಿಮ್ಮ ಅಪ್ಪಯ್ಯ, ನಿಮ್ಮ ಅಜ್ಜಿನೋ, ನಿಮ್ಮ ಅಣ್ಣ ಅತ್ತಿಗೆನೆಲ್ಲ ಮಾತಾಡ್ಸ್ಬೇಕಲ್ವಾ? ಹೋಗಿ ಬರೀವ್ರಂತೆ. ಅತ್ತೆ ಇವಾಗ ಹೋಗಿ ಬರ್ಲಿ ಫಸ್ಟ್, ಹೋಗಿ ಅತ್ತೆ. ಇವನೇನ ಬಂದ್ರೆ ಅಲ್ಲಿ ಹಿಡಿದಿರೋ ವಿಷಯನೆಲ್ಲ ಇವಳಿಗೆ ಹೇಳ್ಬಿಡ್ತಾನೆ. ನನ್ನ ಗಂಡ ಇನ್ನು ಏನಂತಾನೋ ಏನೋ, ಮನೆ ಕೊಡ್ಸು ಅಂತಂದ್ರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಡೀರಿ, ನಾವು ಏನಾದ್ರೂ ಈ ಮಂಡಕ್ಕಿನೋ ಇಲ್ಲ ಬೋಂಡನೋ ಏನಾರ ಮಾಡ್ತೀನಿ, ತಿಂಬೀರಿ ಅಂತ ನೀವು. ಹೌದಾ, ಸರಿ ಆಯ್ತು. ಮಂಡಕ್ಕಿ ಬೋಂಡ ಎರಡು ಮಾಡಿ, ಚೆನ್ನಾಗಿರುತ್ತೆ ತಿಂಬಕ್ಕೆ. ಲೇ ಶ್ರೀದೇವಿ ಬಾರೆ, ನೀನು ಕುತ್ಕೊಂಡು ತಿನ್ನು, ಆಮೇಲೆ ಮಾಡುವಂತೆ. ಸಾಕಿವಾಗಿರೋ ಒಂದೆರಡು, ಆಮೇಲೆ ಸಾಯಂಕಾಲಕ್ಕೆ ಯಾವಾಗ ನಾನು ಮಾಡ್ಕೊಂಬಂತೆ. ಬಾ ಕುಕ್ಕ ಬಾ. ಅಯ್ಯೋ ಅಜ್ಜಿ, ನೀವು ತಿನ್ರಿ, ನಾನು ಎಲ್ಲ ಆದ್ಮೇಲೆ ಆಮೇಲೆ ಲಾಸ್ಟಿಗೆ ತಿಂತೀನಿ. ಕುತ್ಕೋ ಬಾರೆ ಶ್ರೀದೇವಿ, ಆಮೇಲೆ ಮಾಡುವಂತೆ ಮಿಕ್ಕಿರೋದು. ಬಾ ಕುತ್ಕೊಂಡು ತಿನ್ಬಾ ನೀನು. ಓ ಬಾರೆ, ಆಮೇಲೆ ಮಾಡ್ಕೊಂಬಂತೆ ಬಾ. ಚೆನ್ನಾಗಿದಾವಮ್ಮ ಕರ್ಜಿಕಾಯಿ. ತಗ, ನೀನು ತಿಂದು. ನೀನು ತಿಂದೇ ಇಲ್ವೇನೋ ಒಂದನು? ಇನ್ನೂ ಇಲ್ಲ ಅಜ್ಜಿ, ನೀವು ತಿನ್ಲಿ, ಆಮೇಲೆ ತಿನ್ನೋಣ ಎಲ್ಲ ಆದ್ಮೇಲೆ ಅಂತ ಸುಮ್ಮನೆ ಆಗಿದೆ. ಚೆನ್ನಾಗಿದ್ದಾವ ಸ್ವೀಟ್ ಎಲ್ಲ ಆಗಿತ್ತಾ? ಚೆನ್ನಾಗಿದ್ದಾವಮ್ಮ, ಚೆನ್ನಾಗಿ ರುಚಿಯಾಗಿದ್ದಾವೆ. ಓ ಕಣಮ್ಮ, ಚೆನ್ನಾಗಿದೆ ಶ್ರೀದೇವಿ. ತಿನ್ನು ರವಿ, ತಗೊಳ್ಳೋ. ಏನು ಎಲ್ಲರೂ ಕುತ್ಕೊಂಡು ಏನೋ ತಿಂತಾ ಇದ್ದಾರೆ. ನೋಡ್ದ, ನಾವಿಲ್ಲ ಅಂತ ಇಷ್ಟೊಂದು ಖುಷಿಯಾಗಿದ್ದಾರೆ ಈ ಮನೆಯಾಗೆ. ಅಲ್ಲಿ ನೋಡಿದ್ರೆ ನಾನು ಏನೇನು ಅಂದ್ಕೊಂಡು ಮಾಕ ತೆಗೆಸ್ಕೊಂಡು ಹೋದೆ. ಅಲ್ಲಿ ಅವಳು ನನಗೆ ಕೆಲಸ ಹೇಳ್ತಾಳ, ಮಂಜಿ ಅಂಬಳು. ಅತ್ತೆ ಬಂದ್ರು. ಅತ್ತೆ ಬನ್ನಿ ಅತ್ತೆ, ಯಾಕೆ ಅಲ್ಲೇ ನಿಂತಿದ್ದೀರಾ? ಬನ್ನಿ ಬನ್ನಿ, ಕಜ್ಜಿಕಾಯಿ ಮಾಡಿದ್ದೀನಿ, ಅದಕ್ಕೆ ಎಲ್ಲ ತಿಂತ ಕೂತಿದ್ರು. ಬನ್ನಿ, ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ಓಹೋ, ಏನು ಎಲ್ಲರೂ ಪಂಕ್ತಿ ಕುತ್ಕೊಂಡಂಗೆ ಊಟ ಕುತ್ಕೊಂಡ್ಬಿಟ್ಟಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ನಿನ್ನ ಸೊಸೆ ಶ್ರೀದೇವಿ ಕಜ್ಜಿಕಾಯಿ ಮಾಡಿದ್ಲು, ತಿಂತಾ ಕುಂತಿದ್ವಿ ನಾನು, ಅಜ್ಜಿ, ಅಪ್ಪ, ಶ್ರೀದೇವಿ ಎಲ್ರು. ಬಾ, ಎಲ್ಲಿ ಸುಂದ್ರನು ಕರ್ಕೊಬರಕ್ಕಿಲ್ವಾ? ಇಲ್ಲ, ಅವನು ಬರಲ್ಲ ಅಂತ ಹೇಳ್ದ, ಅದಕ್ಕೆ ನಾನೇ ಬಂದೆ. ಬಾರತೆ, ಕುತ್ಕ ಬಾ, ಕಜ್ಜಿಕಾಯಿ ತಿನ್ಬಾ. ಕರ್ಜಿಕಾಯಿನ ಯಾವ ಖುಷಿಗೋ? ಏನು ಇಲ್ಲ, ತುಂಬಾ ದಿನ ಆಗಿತ್ತಲ್ವಾ ನಮ್ಮ ಮನೆಗೆ ಕರ್ಜಿಕಾಯಿ ಮಾಡಿ, ಅದಕ್ಕೆ ಇವಾಗ ಒಂದ್ ಸ್ವಲ್ಪ ಕಡಲೆ ಬೀಜ ಎಲ್ಲ ಇದ್ವು, ಅಜ್ಜಿ ಸುಲ್ದಿಕ್ಕಿಟ್ಟ, ಅದನ್ನೇನೆ ಎಲ್ಲ ರುಬ್ಬಿಟ್ಟು ಕರ್ಜಿಕಾಯಿ ಮಾಡಿದೀನಿ. ಬನ್ನಿ ತಗೊಳ್ಳಿ ಒಂದ. ನಾನು ಮನೆಗೆ ಗೆಲ್ಲವಲ್ಲ, ಅದಕ್ಕೇನೆ ಬೇಕಾದೆಲ್ಲನ ಮಾಡಿಕ್ಕಿ ಹೊಲಸ್ಕೊಂತಾ ಇದ್ದಾಳೆ. ಗಂಡನ್ನು, ಮಾವನ್ನು, ಅಜ್ಜಿನೂ ಎಲ್ರು ಅವಳ ಕಡಿಕಿ ಬುಟ್ಟಿಗೆ ಹಾಕೊಂಡ್ಮಕ್ಕಿ. ಸ್ವೀಟ್ ಕರ್ಜಿಕಾಯಿ ಎಲ್ಲ ಮಾಡ್ಕೊಂಡು ತಿಂತಾ ಇದ್ದಾರೆ. ನಾನು ಹೊಟ್ಟೆ ಒರ್ಸಕ್ಕೆ ನಾನು ನೋಡೋದ್ರಲ್ಲಿ ಮನೆ ಕೆಲಸ ಮಾಡ್ಕೊಂಡು ಸಾಯ್ತಾ ಇದ್ದೀನಿ. ಹೆಂಗಾದ್ರೂ ಮಾಡಿ ಅಮ್ಮಂಜಿನ ಬಗ್ಗಿಸ್ಲೇಬೇಕು. ನನ್ನ ಗಂಡ ಏನಂತಾನೋ ಏನೋ ಆ ಮನೇನ ನಮಗೆ ಕೊಡಿಸು ಅಂತಂದ್ರೆ. ಏನು ಜೈ, ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ಬಾರೆ, ಯಾಕೆ ಈ ಮನೆ ಅಲ್ಲಿ ಮರ್ತು ಬಿಟ್ಟೆ? ಆ ಮನೆಗೆ ಹೋಗಿ ಹೊಸ ಮನೆ ಅಂತಾನ. ಬಾರೆ ಜಯಮ್ಮ, ಕುಕ್ಕಳೆ, ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ಕುಕ್ಕ, ಏನು ಈ ಮನೆಗೆ ಬರೋದೇ ಇಲ್ವೇ ಅನ್ನೋ ಥರ ಹೋಗ್ಬಿಟ್ಟಿದೆ. ಕೊನೆಗೂ ಬಂದಿದೀಯಾ? ಅಲ್ಲಿ ಆರಾಮಾಗಿರ್ತೀನಿ, ನಿಮ್ಮ ಕಾಟ ಇರಲ್ಲ, ಹಂಗೆ ಹಿಂಗೆ ಅಂತಿದ್ದೆ. ಏನು ಸಮಾಚಾರ? ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಸುಂದ್ರನು ಮಂಜಿನೂ? ಅವ್ರೆಲ್ಲಿ ನೋಡ್ಕೊಂತಾರೆ, ನಾನಿರೋದಕ್ಕೆ ಸರಿ ಆಯ್ತು, ಇಲ್ದಿದ್ದೆ ಏನೂ ಇಲ್ಲ. ಅವ್ರಿಗೆಲ್ಲಿ ಗೊತ್ತಾಗುತ್ತೆ? ವ್ಯವಹಾರ ಇಲ್ಲ, ಜ್ಞಾನ ಇಲ್ಲ, ಏನೂ ಇಲ್ಲ. ನಾನೇ ಮನೆ ಯಜಮಾನಿಯಾಗಿ ಎಲ್ಲ ನಾನೇ ನೋಡ್ಕೊಂತ ಇರೋದು. ನಾನೇನು ಕೆಲಸ ಮಾಡಲ್ಲ, ಎಲ್ಲ ಮನೆ ಕೆಲಸ ಎಲ್ಲನ ಆ ಮಂಜಿ ಮಾಡ್ತಾಳೆ, ಹೊಲ್ದಾಗಿರೋ ಕೆಲಸನೆಲ್ಲನ ಆ ಸುಂದ್ರ ಮಾಡ್ತಾನೆ. ಏನಾದ್ರೂ
ಆದ್ರೂ ನಾನೇ ಎಲ್ಲದಕ್ಕೂ ದುಡ್ಡು ಕೊಡ್ಬೇಕು, ನಾನೇ ವ್ಯವಹಾರ ನೋಡ್ಕೋಬೇಕು, ಅವಕ್ಕೇನು ಗೊತ್ತಾಗಲ್ಲ. ಅದಕ್ಕೆ ನಾನು ಹೋಗಿದ್ದು, ಅವ್ರಿಗೇನು ಗೊತ್ತಾಗಲ್ಲ, ನಾನಾದ್ರೆ ಚೆನ್ನಾಗಿ ನೋಡ್ಕೊಂತೀನಿ ಅಲ್ಲಿ ಅಂತಾನ. ಹೌದೇ ನಿಜಯಮ್ಮ, ಅಷ್ಟು ಚೆನ್ನಾಗಿ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾ ಇದೆಯಾ? ಸರಿ ಸರಿ, ಚೆನ್ನಾಗಿ ಸಂಪಾದನೆ ಮಾಡಿ ಇನ್ನೂ ಒಂದಿಷ್ಟು ಆಸ್ತಿ ಮಾಡ್ಕೊಂಬ ಕೇಳು, ಆಮೇಲೆ ಇರೋದನ್ನ ಕಳೆದಿಯ. ಏನೋ ನೀನು ಹೋದ್ಮೇಲೆ ಅದು ಏನಾಗುತ್ತೋ ಏನೋ, ಏನು ಮಾರ್ಕೊಂಡೆ ತಿಂತಾರೋ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ನೀನು ಚೆನ್ನಾಗಿ ನಿಭಾಯಿಸ್ತಾ ಇದೆಯಾ ಮನೇನ, ಅಲ್ವೇ? ಏನೋ ಬೇರೆ ಹೋದ್ಮೇಲೆ ಬುದ್ಧಿ ಬಂದಿರಂಗೈತಿ ನಿನಗೂನು. ಮತ್ತೆ ಇನ್ನು ನನ್ನ ಆಡ್ಕೊಂಬದ್ ಬಿಟ್ಟಿಲ್ವಾ? ಸುಮ್ ಕುಕ್ಕಂತೀಯ? ನನಗೂ ಗೊತ್ತೈತಿ. ಬೇರೆ ಹೋದ್ಮೇಲೆ ಬುದ್ಧಿ ಬಂದಿರೋದಲ್ಲ, ನನಗೆ ಮೊದಲೇ ಬುದ್ಧಿ ಇತ್ತು, ಆದ್ರೆ ನಿಮಗೆ ಗೊತ್ತಿರಲಿಲ್ಲ ಅಷ್ಟೇ. ಈಗ ಆ ಸುಂದ್ರಾಗೂ ಮಂಜಿಗೂ ನಾನೇನು ಅಂತ ಗೊತ್ತಾಗಿದೆ. ನಾನು ಬಂದಿದ್ವಿ ಇಲ್ಲೇನು ನಿಮ್ಮನ್ನ ಮಾತಾಡ್ಸ್ಕೊಂಡು ಹಂಗೇನೆ ಏನೋ ಕೇಳಬೇಕಾಗಿತ್ತು ಕಣ್ರಿ ನಿಮ್ಮನ್ನ, ಅದಕ್ಕೆ ಬಂದೆ. ಹೌದೇನೆ ಜಯಿ? ಪರವಾಗಿಲ್ಲ, ಅಲ್ಲಾದ್ರೂ ಮನೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೆಯಲ್ಲ, ಅದೇ ಸಂತೋಷ. ಯಾಕಂದ್ರೆ ನೀನ್ ತಂದಿರೋ ಸೊಸೆ ಅಲ್ವಾ, ನಡೆಸ್ಕೊಂಡು ಹೋಗ್ಲೇಬೇಕು. ಹೋಗ್ದಿದ್ರೆ ವಿಧಿ ಇಲ್ಲ ಅಲ್ವಾ? ಅದಕ್ಕೆ ಏನ್ ಸಮಾಚಾರ ಹೇಳು, ಏನ್ ಬಂದಿದ್ದು, ಏನ್ ಕೇಳಬೇಕು? ನೀವೊಬ್ರು, ನೀವು ತಾಯಿ ತಕ್ಕ ಮಗ, ನೀವು ಸರಿಯಾಗಿದ್ದೀರಾ. ತಾಯಿ ಮಗನು ನನ್ನ ಆಡ್ಕೋಬಕ್ಕೆ. ಏನೂ ಇಲ್ಲ, ಅದೇ ಇವಾಗ ಬಾಡಿಗೆ ಮನೆಗಿದ್ದೀವಲ್ಲ ನಾನು, ಮಂಜಿ, ಸುಂದ್ರ, ಆ ಮನೇನ ಏನೋ ಮಾರ್ತಾರಂತೆ. ಅವರು ಬೆಂಗಳೂರಾಗೋ ಎಲ್ಲ ಇದಾರಂತೆ, ಇಲ್ಲಿಗೆ ಬರಲ್ವಂತೆ, ಮಾರ್ಬೇಕು ಅಂತ ಅನ್ಕೊಂಡಿದಾರಂತೆ. ಅವ್ರ ಅಣ್ಣಯ್ಯ ಹೇಳ್ದ ಅಯ್ಯಪ್ಪ. ಅದಕ್ಕೇನೆ ಆ ಮನೇನ ಕೊಂಡ್ಕಮನ ಅಂತ ಇದ್ದೀವಿ ನಾವು. ಹೌದೇನೆ, ಕೊಂಡ್ಕಂತೀಯ? ಅಷ್ಟೊಂದು ದುಡ್ಡು ನಿನ್ನ ಹತ್ರ ಐತಾ? ದುಡ್ಡು ಐತಾ? ಅಲ್ಲ, ದುಡ್ಡಿದ್ದಿದ್ರೆ ನಿನ್ ಯಾಕೆ ಕೇಳಕ್ ಬತ್ತಿದ್ದೆ ಇಲ್ಲಿ? ಈ ಕಿರಿ ಮಗ, ಅವನಿಗೂ ಮನೆ ಬೇಕಲ್ವಾ? ಹೆಂಗೋ ಇವನೆಂಗೋ ಈ ಹಳೆ ಮನೆಗೆ ಇದ್ದಾನೆ, ಅದಕ್ಕೆ ಅದು ಚೆನ್ನಾಗೈತೆ ಮನೆ. ಆ ಮನೇನ ಕೊಡಿಸ್ರಿ ನಮ್ಗೇನೆ, ನನ್ನ ಹೆಸರಿಗೆ ಮಾಡಿಸ್ರಿ. ಅದಕ್ಕೆ ಅವನಿಗೂ ಮನೆ ಕೊಡಿಸ್ದಂಗಾಗುತ್ತೆ. ನಾನು ಕೊಡಿಸ್ಬೇಕಾ? ನಾನು ಯಾರಿಗೂ ಮನೆ ಕೊಡ್ಸೋದು ಇಲ್ಲ, ಕಟ್ಸೋದು ಇಲ್ಲ. ಅವರೇ ಕಟ್ಕೊಂಬ್ಲಿ, ಮಕ್ಕಳು ಇಬ್ರು ದುಡ್ದು. ನಾನು ನಮ್ಮ ಅಪ್ಪಯ್ಯ ಕಟ್ಸಿರೋ ಮನೆಗೆ ನಾನು ಇದ್ದೀನಿ ಅಷ್ಟೇನಿ. ಈ ಮನೆಗಿರೋರು ಇರ್ಬೋದು ಅಷ್ಟೇನಿ. ನೀನೇ ತಾನೇ ನಿನ್ನ ಕಿರಿ ಮಗ ಕಿರಿ ಸೊಸೆ ಕರ್ಕೊಂಡು ಬೇರೆ ಹೋಗ್ತೀವಿ ಅಂತ ಹೋಗಿದ್ದು? ಹಂಗಿದ್ಮೇಲೆ ನೀವೇ ದುಡ್ದು ತಗೊಳ್ರಿ. ನಾನೇ ಎಲ್ಲ ಮಾಡಿಕೊಟ್ರೆ ಅವನೇನು ಮಾಡಂಗಿದ್ದಾರೆ ಮಗ ಸೊಸೆನು? ದುಡ್ದು ತಾಂತಾರೆ ಬಿಡು. ಅಂದ್ರೆ ಏನ್ ಬಾಡಿಗೆ ಮನೆಗೆ ಇರಕ್ಕಾಗುತ್ತಾ? ದುಡ್ಡು ತಾಮಷ್ಟೊತ್ತಿಗೆ ಇನ್ನು ಎಷ್ಟು ವರ್ಷ ಬೇಕು? ಅದಕ್ಕೇನೆ ಬಾಡಿಗೆ ಕಟ್ಟಿ ಸಾಕಾಗುತ್ತೆ. ಈಗ ಮನೇನ ಕೊಡ್ತಾರಂತೆ, ಒಂದ್ ರೇಟ್ ಮಾತಾಡಿ ಕೊಡ್ಸಿ ನೀವೇನೆ. ಏನ್ ದುಡ್ಡು ಒಡವೆ ಎಲ್ಲ ಇನ್ನೂ ಹಂಚ್ಕೊಟ್ಟಿಲ್ವಲ್ಲ, ಇಷ್ಟಿನ ದುಡ್ದಿರೋ ದುಡ್ಡು ಎಲ್ಲೋಯ್ತು? ಎಲ್ಲಾನು ಬಂಡವಾಳ ಹಾಕಿದ್ದೀನಿ, ಬೋರ್ಗೆ, ಅಡಿಕೆ ಗಿಡಕ್ಕೆ, ಕೂಲಿ, ಅದು ಇದು ಮನೆ ಸಾಮಾನು ಅಂತಾನ. ಅದು ಅಲ್ದೇನೆ ಹೊಲದ ಮೇಲೆ ಸ್ವಲ್ಪ ಸಾಲ ಬೇರೆ ತಗೊಂಡಿದ್ದೀನಿ, ಅದನ್ನೆಲ್ಲ ತೀರಿಸ್ಬೇಕಲ್ಲ. ಅಷ್ಟೊಂದು ಮನೆ ಕೊಂಡ್ಕೊಳ್ಳೋಷ್ಟು ದುಡ್ಡು ನನ್ನ ಹತ್ರ ಇಲ್ಲಮ್ಮ. ದುಡ್ದು ತಗೊಂಬ ಕೇಳು. ಏನೋ ಒಂದು 3 ತಿಂಗಳು ಬಾಡಿಗೆನ ಕಟ್ತೀನಿ ಅಂತ ಹೇಳಿದೆ ಅಷ್ಟೇನೆ. ಮನೆ ಕೊಂಡ್ಕೊಳ್ಳೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಅಯ್ಯೋ ದೇವ್ರೆ, ಇದು ನಿಂಗೆ ಹೇಳ್ತಾ ಇದ್ದೀರಲ್ಲ, ಅಷ್ಟೊಂದು ದುಡ್ಡಿಲ್ಲ ಅಂತಾನ? ಸುಮ್ಮನೆ ಇರ್ರಿ, ಸುಳ್ಳು ಹೇಳ್ಬೇಡಿ ನೀವು ನನ್ನ ಹತ್ರನೇನೆ. ಇಷ್ಟು ವರ್ಷ ಅಡಿಕೆ ಗಿಡದಾಗೆ, ತೆಂಗಿನ ಗಿಡದಾಗೆ, ಆಮೇಲೆ ರಾಗಿ, ಹತ್ತಿ ಮಸ್ತಾಗಿ ಬೆಳಿತಾ ಇದ್ವಿ. ಅದೆಲ್ಲ ದುಡ್ಡು ಏನ್ ಮಾಡಿದ್ರಿ? ಇದೇನಿದೆ ಹಿಂಗ್ ಕೇಳ್ತಾ ಇದ್ಯಾ? ಏನ್ ಮಾಡಿದ್ರಿ ಅಂದ್ರೆ ಹೊಲಕ್ಕೆ ದುಡ್ದಿರೋದನ್ನ ಹೊಲಕ್ಕೆ ಹಾಕಿದಾನೆ. ಹೊಲ ತಗೊಂಡಿಲ್ವಾ? 1 ಎಕರೆ ಜಾಸ್ತಿ ಬಂದಿಲ್ವಾ? ಬಿಡು, ಈಗ ಅವನೇ ದುಡ್ದು ತಗೊಂತಾನೆ ಸುಂದ್ರ. ಈಗೆಲ್ಲ ಕೆಲಸನೂ ಮಾಡೋದ್ ಕಲ್ತಿದ್ದಾನೆ. ನೀನ್ ಬೇರೆ ಬುದ್ಧಿವಂತೆ ಆಗಿದಿ. ಇವಾಗ ಆ ಮನೆಗೆ ಹೋಗಿ ದುಡ್ಡಿಕೊಂಡು ಮನೆ ಕೊಡ್ಸು ನಿನ್ ಕಿರಿ ಮಗನ್ಗೆ. ನಾನು ಎಲ್ಲಿಂದ ತಂದ್ಕೊಡೋಣಪ್ಪ? ಆ ಮನೆ ಎಷ್ಟು ಲಕ್ಷ ಹೇಳ್ತಾರೋ ಏನು ಕತ್ತಿಯೋ? ನಾನು ಅಷ್ಟು ದುಡ್ಡು ಕೊಡೋಕ್ಕಾಗುತ್ತೆ? ನನ್ನ ಹತ್ರ ಇಲ್ಲಿ ದುಡ್ಡು ಏನೋ ನನ್ನ ಗಂಡ ಕೊಟ್ಟಿದ್ರಲ್ಲಿ ಓಟು ಉಳಿಸ್ಕೊಂಡು ನನಗೇನು ಕಣ ಬೇಕು ಅಂತ ಇಟ್ಕೊಂಡಿದ್ದೀನಿ. ಅದ್ರಾಗೆ ಮನೆ ಅಲ್ಲ, ಒಂದು ರೂಮನ್ನು ತಾಮಕ್ಕಾಗಲ್ಲ ಅಂಥದ್ರಾಗೆ ಮನೆ ಎಲ್ಲಿಂದ ಕೊಡ್ಸ? ನಾನು ಕೊಡ್ಸಿದ್ರು ಇಷ್ಟಕ್ಕೂ ನನಗೇನು ಬೆಲೆ ಇರುತ್ತೆ? ಏನು ಮಾಡೋದು? ಅವ್ರ ಹತ್ರ ನೋಡಿದ್ರೆ ಹಂಗೆ ಹೇಳಿ ಬಂದೆ. ಅಪ್ಪ ನೋಡಿದ್ರೆ ಅಷ್ಟೊಂದು ದುಡ್ಡಿಲ್ಲ ಅಂತಾನೆ. ಏನು ಮಾಡೋಣ? ಸುಮ್ಮನೆ ಒಪ್ಕೊಂತು. ನಿಮ್ಮ ಮಾವ ಅದಕ್ಕೆ ಸ್ವಲ್ಪ ಟೈಮ್ ಬೇಕಂತೆ, ಇನ್ನೂ 1 ತಿಂಗಳು ಆಗುತ್ತಂತೆ ಅಂತನ ಏನೋ ಒಂದು ಸುಳ್ಳು ಹೇಳ್ತೀನಿ. ಅಲ್ಲಿ ತಕ್ಕನಾದ್ರೂ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ಆಮೇಲೆ ಜೋರು ಮಾಡಿ ನಾನು ಹೇಳ್ದಂಗೆ ಕೇಳ್ಕೊಂಡು ಹೋಗ್ರಿ ಅಂತ ಹೇಳ್ಬೋದು. ಸದ್ಯಕ್ಕೆ ಬಗ್ಸನ ಅವರಿಬ್ರು ನಾನು ಹೇಳ್ದಂಗೆ ಕೇಳ್ಕೊಂಡಿರಲಿ. ಆ ಮಂಜಿ ಎಂಬಳು ನನಗೇನೆ ಎದುರು ಮಾತಾಡ್ತಾಳೆ, ನನ್ನೇ ಮನೆ ಕೆಲಸ ಮಾಡು ಅಂತ ಹೇಳ್ತಾಳೆ. ಹಂಗೆ ಮಾಡ್ತೀನಿ. ಆದರೆ ಇವ್ರು ಯಾರಾದರೂ ಬಂದರೆ ಗೊತ್ತಾದರೆ? ಹೌದೌದು, ಏನೋ ಒಂದು ಸುಳ್ಳು ಹೇಳಬೇಕು ಇವ್ರ ಹತ್ರ. ಅವ್ರು ಮಾತಾಡಬಾರ್ದು. ಮಂಜಿನ ಮಾತ್ರ ಮಾತಾಡ್ಬೇಡ ಅಂತ ಹೇಳಬೇಕು. ಹಂಗೆ ಹೇಳಿದ್ರೆ ಸರಿಯಾಗಿ ಗೊತ್ತಾಗುತ್ತೆ. ಅತ್ತೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ತಗೊಳ್ಳಿ, ಕರ್ಜಿಕಾಯ್ತೀನಿ. ಬೇಡಮ್ಮ ರೀ, ಏನಿದು ನೀವು ಹಿಂಗಂದ್ರೆ? ಮತ್ತೆ ಅವ್ರಿಗೆ ಏನು ದುಡ್ಡು ಗಿಡ್ಡು ಏನು ಬೇಡವಾ? ಈಗ
ಎಲ್ಲ ಆಸ್ತಿನ ಹಂಚ್ಕೊಟ್ಟಿನಿ. ಇರೋ ದುಡ್ಡಲ್ಲಿ ಸ್ವಲ್ಪ ಸಾಲಾಗಿಲ್ಲ ತೀರಿಸಿ ಒಂದಿಷ್ಟು ನನಗೂ ಇಟ್ಕೊಂಡಿದ್ದೀನಿ. ನಮ್ಮ ಜೀವನಕ್ಕೂ ಬೇಕಲ್ಲ. ಹಾಂ, ಅದಕ್ಕೇನೆ ಎಲ್ಲ ಅವ್ರಿಗೆ ಕೊಟ್ಟರೆ ಆಗುತ್ತಾ? ದುಡ್ಡು ಒಡವೆ ಎಲ್ಲ ಅವ್ರ ಒಡವೆ ಐತೆ, ಸಂಪಾದನೆ ಮಾಡಲಿ ಅವರು. ಹಾಂ, ಸದ್ಯಕ್ಕೆ ಅದು ಇರೋ ದುಡ್ಡು ಒಡವೆ ಎಲ್ಲ ನನ್ನ ಹತ್ರನೇ ಇರಲಿ. ಅವರು ಏನು ಸಂಪಾದನೆ ಮಾಡ್ತಾರೆ ಅಂತ ನೋಡಬೇಕಲ್ಲ. ಎಲ್ಲ ನಾನೇ ಮಾಡಿಬಿಟ್ರೆ ಹಾಂ, ಅದಕ್ಕೇನೆ. ಅಯ್ಯೋ, ಈಗ ಮನೆ ಮತ್ತೆ ಏನ್ ಮಾಡೋದು? ಏನ್ ಮಾಡೋದು ಅಂದ್ರೆ ದುಡ್ದು ತಾಂತಾರೆ ಬಿಡು, ದುಡಿತಾರಲ್ಲ ಇಬ್ರು. ಅಡಕೆ ತೋಟ ಐತೆ, ತೆಂಗಿನ ತೋಟ ಐತೆ, ಅದ್ರಾಗ ಬರೋ ದುಡ್ಡೆಲ್ಲ ಏನ್ ಮಾಡ್ತಾರೆ? ಕೂಡಿಟ್ಕೊಂಡು ಖರ್ಚೆಲ್ಲ ಕಮ್ಮಿ ಮಾಡಿ ತಗೊಳಕ್ ಹೇಳು ಮನೇನ. ನೀನಿದೀಯ ಬುದ್ಧಿವಂತೆ ಜಯಮ್ಮ. ಹಂಗಿದ್ಮೇಲೆ ದುಡ್ದಿರೋದೆಲ್ಲನ ಕೂಡಿಟ್ಕೊ, ಅಚ್ಚಕಟ್ಟಾಗೆ ಕೂಡಿಟ್ಕೊಂಡು ನಿಮ್ ಕಿರಿ ಮಗುಗೆ ಮನೇನ ಕೊಡ್ಸು ನೀನೇನೆ. ಅದೇ ಮನೇನ, ಈಗಿರೋ ಮನೇನ. ನಾನೇನೋ ನಿಮ್ಮ ಹತ್ರ ದುಡ್ಡು ಐತೆ ಕೊಡಿಸ್ತೀರ ಮನೆ ಅಂತ ಕೇಳಕ್ ಬಂದೆ. ನೀನು ನೋಡೋದು ಹಿಂಗೆ ಹೇಳ್ತಾ ಇದೆಯಾ? ಸರಿ ಆಯ್ತು ಬಿಡು. ನಮ್ಮ ಸುಂದರನು ಮಂಜಿನೇನೆ ದುಡ್ದು ತಾಂತಾರೆ. ನಾನಿದ್ದೀನಲ್ಲ, ನಾನೇ ಕೊಡಿಸ್ತೀನಿ ಅವ್ರಿಗೆ. ಇನ್ನು ಸ್ವಲ್ಪ ದಿನ ಹೋಗ್ತೀನಿ ನಾನು. ಅತ್ತೆ, ತಗೊಳ್ಳಿ, ಕಜ್ಜಿಕಾಯಿ ತಗೊಂಡೋಗಿ. ಹೌದಮ್ಮ, ತಗೊಂಡೋಗು ಇವನ್ನ. ಸುಂದ್ರಿಗೂ ಮಂಜಿಗೂ ಎಲ್ಲರಿಗೂ ಕೊಡು. ಏನು ಬೇಡಪ್ಪ, ನೀವೇ ತಿನ್ರಿ. ನಮ್ಮ ಮನೆಗೂ ಮಾಡ್ತೀವಿ, ಹೋಗಿ. ಮುದೇವಳು ಹೊಸಕ್ಕು ಹಲಕಿಸ್ಕೊಂಡು ಕೂತ್ಕೊಂಡಿದ್ದೇವೆ. ನಾನಿಲ್ಲ ಅಂತಾನೆ. ಮುದೇವಿಗೆ ಖುಷಿಯಾಗಿರ್ಬೇಕೇನೋ ನಾನು ಈ ಮನೆಯಿಂದ ಆ ಮನೆಗೆ ಹೋಗಿರೋದಕ್ಕೆ. ಇಲ್ಲ ಏನಾನ ಮಾಡ್ರಿ. ಸರಿಯಾಗಿ ಮಾಡ್ತೀನಿ ಇರು. ಎಲ್ಲ ದುಡ್ಡು ಏನು ಇವ್ರಿಗೆ ಕೊಡಬೇಕು ಅಂತ ಅನ್ಕೊಂಡಿದ್ದಾನೋ ಹೆಂಗೆ ನನ್ನ ಗಂಡ? ಈಗ ಒಟ್ಟಿನಲ್ಲಿ ಮಂಜರಿಗೆ ಈ ವಿಷಯ ಗೊತ್ತಾಗಬಾರ್ದು. ಮಾವ ಒಪ್ಕೊಂಡಿದ್ದಾನೆ ಅಂತಲೇ ಹೇಳಬೇಕು. ಆವಾಗಲೇ ನಾನು ಹೇಳ್ದಂಗೆ ಕೇಳೋದವಳು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.